ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಕೂಡ ನಾವು ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ರಾಜ್ಯ ಖಜಾಂಚಿಗಳಂತ ಸಿದ್ದಪ್ಪ ಕಾಂಬಳೆ ಅವರು ಮತ್ತು ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಸಂಜು ಕಂಬಾಗಿ ಸರ್ ಅವರಿಗೂ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದಂಥ ಆಗಣ್ಣ ಬಡಿಗೇರ್ ಇವರಿಗೂ ಕೂಡ ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮಾಂತೇಶ್ ತಳವಾರ್ ಇವರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಾ ಒಂದು ಕಡೆ ಇವತ್ತಿನ ಪತ್ರಿಕಾಗೋಷ್ಠಿಯ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಏನು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದ ಸಂಘಟನೆ ದಿನಾಂಕ 3 ಜುಲೈ 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಂಗದ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ರಾಜ್ಯಾದ್ಯಂತ 45,000 ಜನ ಸೇರುವ ನಿರೀಕ್ಷೆ ಇದ್ದು ಪ್ರತಿ ರಾಜ್ಯದ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳು 6,000 ಗ್ರಾಮ ಪಂಚಾಯಿತಿಗಳಿವೆ. 6,000 ಗ್ರಾಮ ಪಂಚಾಯಿತಿಯಿಂದ 10 ಜನ ಅಂತಂದರೆ 60,000 ಜನ ಆಗ್ತದೆ. ಆದರೂ ಸಹಿತ ನಾವು ಒಂದು 50,000 ಲಿಮಿಟ್ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 3ರಿಂದ ಅನಿರ್ದಿಷ್ಟ ಚಳವಳಿ ಇದ್ದು ಏನು ರಾಜ್ಯದಲ್ಲಿ ದಲಿತರಿಗೆ ಭೂಮಿ ಮತ್ತು ವಸತಿ ಬ್ಯಾಕ್ಲಾಗ್ ಹುದ್ದೆ ಮತ್ತು ವಿಶೇಷ ಘಟಕ ಯೋಜನೆಯಲ್ಲಿ ಅನ್ಯಾಯ ನಡೆದಿದ್ದು ಏನು ವಿಶೇಷ ಘಟಕ SCP TSP ಅನುದಾನವನ್ನು ಗ್ಯಾರಂಟಿಗೆ ಬಳಸಿದ್ದು ಮತ್ತು SCP TSP ಅನುದಾನ 200 ಕೋಟಿಯನ್ನು KSRTC ನೌಕರರಿಗೆ ಪಗಾರ ಕೊಟ್ಟಿರ್ತಾರೆ. ಅದನ್ನು ಸಹಿತ ನಾವು ವಾಪಸ್ಸು ಪಡಿಬೇಕಂತ ಈ ಒಂದು ಹೋರಾಟದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಏನು ರಾಜ್ಯದಲ್ಲಿ ಸುಮಾರು 4-5 ವರ್ಷಗಳಿಂದ ಏನು ವಸತಿ ಬಡವರಿಗೆ ವಸತಿ ಇಲ್ಲ ಮತ್ತು ಇವತ್ತಿನ ಸರ್ಕಾರ ಭೂ ಮಾಲೀಕರಿಗೆ ಮತ್ತು ಕಂಪನಿಗಳಿಗೆ ಭೂಮಿ ಕೊಡ್ತಾ ಇದೆ, ಆದರೆ ಬಡವರಿಗೆ ಭೂ ರೈತರಿಗೆ ಭೂಮಿ ಕೊಡ್ತಾ ಇಲ್ಲ. ಅದನ್ನು ಸಹಿತ ಖಂಡಿಸಿ ನಾವು ರಾಜ್ಯದಾದ್ಯಂತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ದಿನಾಂಕ 3/7/2026ರಂದು ಫ್ರೀಡಂ ಪಾರ್ಕಿನಲ್ಲಿ ಒಂದು ಅನಿರ್ದಿಷ್ಟ ಚಳವಳಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗೆ ಒತ್ತಾಯಿಸುತ್ತಿದ್ದೇವೆ. ನನ್ನ ಹೆಸರು ನಾಗಣ್ಣ ಬಡಿಗೇರ್, ರಾಜ್ಯ ಸಮಿತಿ ಸದಸ್ಯರು, ಬೆಂಗಳೂರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ದಲಿತ ಜನಾಗ್ರಹ ಸಮಾವೇಶವನ್ನು ಇದೇ ಜುಲೈ 3, 2026ರಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಭೂಮಿ ವಸತಿ ಬ್ಯಾಕ್ಲಾಗ್ ಉದ್ಯೋಗ ನೇಮಕಾತಿ ವಿಶೇಷ ಘಟಕ ಯೋಜನೆ ಏಕೀಕರಣ ಸ್ಥಿತಿಗೆ ಹಕ್ಕೊತ್ತಳಕ್ಕಾಗಿ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಬೆಳಗಾವಿ ವಿಭಾಗದಿಂದ ನಾವು 5,000 ಜನರನ್ನು ಒಂದು ಸೇರಿಸುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಆಗಿದೆ. ಹಾಗಾಗಿ ಪ್ರತಿ ತಾಲೂಕಿನಿಂದ 100 ಜನರನ್ನು ಕರೆತರಬೇಕು ಅನ್ನುವಂಥ ಒಂದು ನಿರ್ಣಯ ಕೂಡ ಆಗಿದೆ. ಹಾಗಾಗಿ ಈ ಬೆಳಗಾವಿ ವಿಭಾಗದಿಂದ ನಾವು 5,000 ಜನ ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ಸೇರ್ತಾ ಇದ್ದೇವೆ. ಈ ಉದ್ದೇಶ ಏನಪ್ಪ ಅಂತಂದ್ರೆ ಈ ಏನು ಆಳುವಂಥ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು SCP TSP ಯೋಜನೆಯಲ್ಲಿ ಏನು ನಾವು ಅದರ ದಲಿತರಿಗೆ ಬಳಸಬೇಕನ್ನುವಂಥ ಏನು ಅವರು ಕಾಯ್ದೆಯನ್ನು ಮಾಡಿದ್ದಾರೆ. 7C ಮತ್ತು 7D ಅನ್ನುವಂಥದ್ದು ಕಾಯ್ದೆ ಮಾಡಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಬೇರೆದವ್ರಿಗೆ ಬಳಸಬಾರ್ದು ಅಂತ ಇಷ್ಟಿಂದ ಕಾನೂನು ಇದೆ. ಆದರೂ ಸಹ ಈ 7C ರದ್ದಾಗೋಸ್ಕರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಹೋರಾಟ ಮಾಡಿ 7Cಯನ್ನು ರದ್ದು ಮಾಡಿದ್ದೀವಿ. ಹಾಗೆ 7C ಅಂತಂದ್ರೆ ಏನು ಹೇಳ್ತಪ್ಪ ಅಂದ್ರೆ 7C ಕಾನೂನು ಈ ನೆರೆ ಹಾವಳಿ ಆದಾಗ, ಪ್ರಕೃತಿ ವಿಕೋಪವಾದಾಗ ಈ SCP TSP ಹಣಗಳನ್ನು ಅವಶ್ಯಕ ಇದ್ದಾಗ ಮಾತ್ರ ಅದನ್ನು ಬಳಸಬೇಕಂತ ದೇಶದಿಂದ ಕಾನೂನು ಇದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಆದರೂ ಸಹ ಅದನ್ನು ಕಾನೂನು ಉಲ್ಲಂಘನೆ ಮೀರಿ ಇವತ್ತು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ SCP TSP ಹಣವನ್ನು ಇವು KSRTC ಡ್ರೈವರ್ ಮತ್ತು ಕಂಡಕ್ಟರ್ ಒಂದು 200 ಕೋಟಿ ರೂಪಾಯಿಗಳನ್ನು ಅದನ್ನು ಅವ್ರು ಭರಿಸಿದ್ದಾರೆ. ಅದನ್ನು ಏನು ಭರಿಸಿದಂಥ ಇಲಾಖೆ, ಆರ್ಥಿಕ ಇಲಾಖೆ ಅದನ್ನು ರೀಫಂಡ್ ಮಾಡಬೇಕು ಮತ್ತು ಯಾರು ಅದಕ್ಕೆ ಬಳಕೆ ಮಾಡಿದಾರೆ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು, ಅವ್ರನ್ನ ಅಮಾನತುಗೊಳಿಸಬೇಕು ಅನ್ನೋಂಥ ಒಂದು ಹೋರಾಟ ಇದೆ.
ಮತ್ತು ಭೂಹೀನರಿಗೆ ಭೂಮಿ ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು. ಈಗ ಪಿಟಿಷನ್ ಆ್ಯಕ್ಟಲ್ಲಿ ಏನು ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಅಂಥವ್ರಿಗೆ ಮತ್ತೆ ಮರಳಿ ಭೂಮಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. PTCL ಕಾಯ್ದೆಯಲ್ಲಿ ಭೂಮಿಗಳನ್ನು ಕೊಟ್ಟಂಥ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಭೂ ಒಡೆತನ ಯೋಜನೆ ಮತ್ತು ಅವರ ಭೂ ಮಾಲೀಕರು ಆ ಭೂಮಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮರಳಿ ಮತ್ತೆ ಆ ಫಲಾನುಭವಿಗಳಿಗೆ ಆ ಭೂಮಿ ಕೊಡುವಂಥ ಕೆಲಸ ಕೂಡ ನಾವು ಈ ಹಕ್ಕೋತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಬಗರ್ಹುಕುಂ ಸಾಗುವಳಿದಾರರಿಗೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜಮೀನಿದೆ. ಆ ಜಮೀನುಗಳನ್ನ ದಲಿತರಿಗೆ, ದೀನದಲಿತರಿಗೆ, ಬಡವರಿಗೆ ಹಂಚಬೇಕಾದಂಥ ಸರ್ಕಾರ ಇವತ್ತೇನು ಮಾಡ್ತಾ ಇದೆ ಅಂದ್ರೆ ಈ ಏನು ಆಡಳಿತಶಾಹಿ ಇವ್ರೇನು ಅವ್ರಿಗೆ ₹1 ₹2 ಆ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದೆ. ಹಾಗಾಗಿ ನಾವು ಸರ್ಕಾರವನ್ನು ಕಿವಿ ಹಿಂಡುವಂಥ ಕೆಲಸ ಈ ಒಂದು ನಿಟ್ಟಿನಲ್ಲಿ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಸುಮಾರು 19 ಬೇಡಿಕೆಗಳನ್ನು ನಾವು ಸರ್ಕಾರ ಮುಂದಿಟ್ಟು ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕಾನೂನು ಕ್ರಮ ಕೈಗೊಳ್ಳಲು ರಚಿಸಿರುವ DCRE 33 ಸ್ಟೇಷನ್ಗಳನ್ನು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹೋರಾಟದ ಫಲವಾಗಿ 33 ಠಾಣೆಗಳನ್ನು ಮಾಡಿದ್ದಾರೆ. ಆದರೆ ಆ ಠಾಣೆಗಳಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿ ಸಿಬ್ಬಂದಿಗಳನ್ನು ಸರ್ಕಾರ ಕೊಟ್ಟಿಲ್ಲ. ಈ DCRB ಅಂತಂದ್ರೆ ಏನಪ್ಪ ಅಂದ್ರೆ ಪ್ರತ್ಯೇಕವಾಗಿ ಏನು ನಾವು ಅಟ್ರಾಸಿಟಿ ಕೇಸ್ಗಳನ್ನು ಮಾಡ್ತೀವಿ, ದೌರ್ಜನ್ಯ ಕೇಸ್ಗಳನ್ನು ಮಾಡ್ತೀವಿ. ಈ ಆ ದೌರ್ಜನ್ಯ ಕೇಸುಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ DCRBಗಳನ್ನು ತೆಗೆದಿದ್ದಾರೆ. 33 ರಾಜ್ಯದಲ್ಲಿ 33 ಠಾಣೆಗಳು ತೆಗೆದಿದ್ದಾರೆ. ಆದರೆ ಇಲ್ಲಿವರೆಗೆ ಅಲ್ಲಿ ಸಿಬ್ಬಂದಿಗಳನ್ನು ಮಾಡಿಲ್ಲ. ಆ ಸಿಬ್ಬಂದಿಗಳನ್ನು ವ್ಯವಸ್ಥಿತವಾಗಿ ಅಲ್ಲಿ ನಿಯೋಜನೆ ಮಾಡಬೇಕು ಮತ್ತು ದಲಿತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೆಲಸ ನಾವಲ್ಲಿ ಮಾಡ್ತೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸುವ ಸಲುವಾಗಿ ಸಾಮಾಜಿಕ ನ್ಯಾಯವನ್ನು ಪಾಲಿಸಬೇಕು. ಈ ಕೇಂದ್ರ ಸರ್ಕಾರ ಹೇಳ್ತೈತಿ ನಾವು ಮಹಿಳೆಯರಿಗೆ ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಎಷ್ಟು ಹೇಳ್ತಾರೆ ಅವರು 22%. ಎಲ್ಲಿ 22 ಕೊಟ್ಟಿದ್ದಾರೆ ಪರ್ಸೆಂಟೇಜ್? ಮೀಸಲಾತಿ ಇರಲಿಲ್ಲ. ಹಾಗಾಗಿ ಸುಳ್ಳು ಭರವಸೆ ಹೇಳುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಾವು ಅಲ್ಲಿ ಹಕ್ಕೊತ್ತಾಯಗಳು ಆಗ್ತಾವ. ಹಾಗಾಗಿ ತಾವು ಏನು ಮಾಧ್ಯಮದ ಮಿತ್ರರಿದ್ರಿ, ಈ ಒಂದು ದಲಿತ ಜನಾಗ್ರಹ ಸಮಾವೇಶದ ಇದನ್ನ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತುಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಮಾತು ಮುಗಿಸ್ತೇವೆ. ಸಂಜು ಕಂಬಾಗಿ, ಬೆಳಗಾವಿ ವಿಭಾಗೀಯ ಸಂಚಾಲಕರು. ಕಾರ್ಯಕ್ರಮ 2ನೇ ತಾರೀಕು ನೈಟ್ ಇಲ್ಲ 2ನೇ ತಾರೀಕು ನೈಟ್ 3ನೇ ತಾರೀಕು ಕಾರ್ಯಕ್ರಮ ಐತಿ. ಆಮೇಲೆ ಎಲ್ಲ ತಾಲೂಕಾ ವೈಸ್ ಎಲ್ಲರಿಗೂ ಗಾಡಿಗಳು ಆಗ್ತಾವೆ, ಗಾಡಿ ತೊಗೊಂಡು ನಡ್ರಿ ಅಲ್ಲಿಂದ. ಆಮೇಲೆ ಬಸ್ಲೆ ಹೋಗ್ರಿ. ಆಮೇಲೆ ರೈಲ್ವೇಲೆ ಬರೋರು ರೈಲ್ವೇಲೆ ಬರ್ರಿ ಅಂತ ಹೇಳಿದೆವು. ಒಂದು 5,000 ಜನ ನಾವು ಇಲ್ಲಿಂದ ತೊಗೊಂಡು ಹೋಗುವಂಥ ತಾಕತ್ತು ನಾವು ಮಾಡಿದ್ದೀವಿ. ಒಂದು ಇಲ್ಲದ್ರೆ ಒಂದು 30-40 ಜನ ಸೇರೋಂಗೆ ಐತಿ. ಎಲ್ಲ ಜಿಲ್ಲೆ ಒಳಗೆ ನಮ್ಮ ಸಂಘಟನೆ ಅದಾವೆ, ಎಲ್ಲ ಜಿಲ್ಲೆ ಒಳಗೆ. ಅದು ದಲಿತ ಏನಾಗಿ ಸರ್ ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾಕೆ ತಡೆ ಹಿಡಿದಾರಪ್ಪ ಅಂತಂದ್ರೆ ಸರ್ಕಾರಗಳಲ್ಲಿ ಮಾಡುವಂಥ ಮನಸ್ಸಿಲ್ಲ. ದಲಿತರ ಉದ್ಧಾರ ಸರ್ಕಾರಕ್ಕೆ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನು ಹೇಳಪ್ಪ ಅಂತಂದ್ರೆ SC/PTSP ಅನ್ನೋಣ ದಲಿತರಿಗಾಗಿ ಮೀಸಲಿಡಬೇಕಾದಲ್ಲ, ಅದನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದೆ. ಹಾಗೂ ಮತ್ತು ಏನು KSRTC ಮನೆ ನೌಕರರ ಸ್ಟ್ರೈಕ್ ಕೂತಿದ್ರಲ್ಲ, ಅವಾಗ 200 ಕೋಟಿ ಅವ್ರಿಗೆ ಅದನ್ನ ಇದ್ರು ಕೊಟ್ಟಿದ್ದಾರೆ SC/PTSP ಅನ್ನೋಣ. ಸರ್ಕಾರಕ್ಕೆ ದಲಿತರ ಮೇಲೆ ಕಾಳಜಿ ಇಲ್ಲ. ವಿಶೇಷ ಹೇಳ್ಬೇಕಂದ್ರೆ ದಲಿತರ ಮೇಲೆ ಕಾಳಜಿ ಇಲ್ಲ. ಈಗ ಡಿಸೆಂಬರ್ 6ರಲ್ಲಿ ನಾವೊಂದು ಸಮಾವೇಶ ಮಾಡಿದ್ವು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ. ಆ ಸಮಾವೇಶದಲ್ಲಿ ನಾವು ಸಂದೇಶ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರ ಹಿತ ಕಾಪಾಡ್ತಿದ್ರು ಅನ್ನೋದು ನಮ್ಗೆ ದೊಡ್ಡ ಭರವಸೆ ಇತ್ತು. ಇವತ್ತು ಆ ಭರವಸೆ ಇವತ್ತು ಸುಳ್ಳಾಗಿದೆ. ದಲಿತರ ಓಟ್ ಅಷ್ಟೇ ಬೇಕು ಅವ್ರಿಗೆ, ದಲಿತರ ಉದ್ಧಾರ ಬೇಕಾಗಿಲ್ಲ. ಇಲ್ಲ, ಇದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಈ ಸಂಘಟನೆ ಇದೆ. ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಇದೆ. ಆ ಸಂಘಟನೆಯ ಕಾರ್ಯಕರ್ತರು ಮಾತ್ರ ಇರ್ತಾರೆ. ವಿಶೇಷವಾಗಿ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ನಡೀತಿದೆ. ಶಾಸಕರು ಸಚಿವರು ಅವರು ಇದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಏನು ಮಾತಾಡ್ತಾರೆ ಅವರು? ಪಕ್ಷದ ಗುಲಾಮರಾಗ್ಯಾರ. ಈಗ ಸಿದ್ಧಾಂತ ಅವರು ರಾಜಕೀಯ ಸಿದ್ಧಾಂತದ ಮೇಲೆ ಹೋಗ್ತಾರೆ. ಅವರು ದಲಿತರ ಸಿದ್ಧಾಂತ ಅವ್ರಿಗೆ ಬೇಕಾಗಿಲ್ಲ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಅವ್ರ ಅವಶ್ಯಕತೆ ಇಲ್ಲ. ಹೀಗಾಗಿ ಅವರು ದಲಿತರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ದಲಿತರ ಬಗ್ಗೆ ಅವ್ರು ಮಾತಾಡಿದ್ರೆ ಅವ್ರಿಗೆ ಮುಂದೆ ಟಿಕೆಟ್ ಕೊಡಂಗಿಲ್ಲ. ಅವರು ಉಗ್ರವಾದ ನಾವು ಶಾಂತ ಹೋರಾಟ ಮಾಡ್ತೀವಿ. ಈ ಅಕಸ್ಮಾತ್ ಮನೇಲಿಲ್ಲಪ್ಪ ಅಂತಂದ್ರೆ ಮನಸ್ಸು ನಮ್ಗೆ ಗೊತ್ತದ ಉಗ್ರವಾದ ಹೋರಾಟ ಆಗತ್ತ. ಏನ್ ಸರ್?
ನಿರಂತರ ಅದಲ್ರಿ ನಿರಂತರ ನಿರಂತರ ಅಲ್ಲ. ಈಗ ಒಂದ್ ದಿವಸ ನಮ್ದು ಹೋರಾಟ ಅಲ್ಲ ಅದು, ಇದು ನಿರಂತರ ಇರುತ್ತೆ. ಇವತ್ತು ನಾವು ಹೇಳಿದು ಒಂದ್ ದಿವಸ ಸಮಾವೇಶ ಅಲ್ಲ ಅದು. ಈಗ ಅಕಸ್ಮಾತ್ ಮನಿಲಿಲ್ಲಪ್ಪ ಅಂದ್ರೆ ಸರ್ಕಾರ ನಿರಂತರವಾಗಿ ನಾವು ಫ್ರೀಡಂ ಪಾರ್ಕ್ ಅನಿರ್ದಿಷ್ಟ ಹೋರಾಟ ಆಗತ್ತ.